ಮಿತ್ರ ನಮಸ್ಕಾರ. ಭಾರತದ ಇತಿಹಾಸದಲ್ಲಿ ಅತ್ಯಂತ ಶ್ರೀಮಂತ ಮತ್ತು ಶಕ್ತಿಯುತ ಸಾಮ್ರಾಜ್ಯ ಯಾವುದು ಅಂತ ಕೇಳಿದ್ರೆ ನೆನಪಾಗೋದೇ ವಿಜಯನಗರ ಸಾಮ್ರಾಜ್ಯ. ದಕ್ಷಿಣ ಭಾರತದ ಸಂಸ್ಕೃತಿಯನ್ನ, ಅದರಲ್ಲೂ ಹಿಂದೂ ಸಂಸ್ಕೃತಿಯನ್ನ ರಕ್ಷಿಸಿದಂತಹ ಕೀರ್ತಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಲ್ಲತ್ತೆ. ಈ ಸಾಮ್ರಾಜ್ಯ ಮುತ್ತು, ರತ್ನ, ವಜ್ರಗಳನ್ನ ಬೀದಿಯಲ್ಲಿ ಮಾರ್ತಾ ಇದ್ರು ಅಂತ ಕೇಳಿದ್ರೆ ಆ ವೈಭವದ ದಿನಗಳು ನಮಗೆ ಅಚ್ಚರಿಯನ್ನ ಉಂಟು ಮಾಡುತ್ತೆ. ಆ ಕುರಿತು ಹಂಪಿಯ ಕಲ್ಲುಗಳು ಹೇಳುವಂತಹ ರೋಮಾಂಚನಕಾರಿ ಕಥೆಯನ್ನ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದೇ ಕುತೂಹಲಕಾರಿ ಮಾಹಿತಿಗಾಗಿ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಮಿತ್ರರೇ, 1336ರಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಹರಿಹರ ಮತ್ತು ಬುಕ್ಕರಾಯ ಎಂಬ ಸಹೋದರರು ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ವಿದ್ಯಾರಣ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಅಧರ್ಮದ ವಿರುದ್ಧ ಧರ್ಮವನ್ನ ಎತ್ತಿ ಹಿಡಿಯೋದಿಕ್ಕೆ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ಎಂಬ 4 ವಂಶಗಳು ವಿಜಯನಗರವನ್ನ ಆಳಿದ್ವು. ವಿಜಯನಗರದ ಹೆಸರನ್ನ ವಿಶ್ವದಾದ್ಯಂತ ಪಸರಿಸಿದ ಕೀರ್ತಿ ಸಾಮ್ರಾಟ್ ಕೃಷ್ಣದೇವರಾಯರಿಗೆ ಸಲ್ಲುತ್ತೆ. ಅವರ ಕಾಲದಲ್ಲಿ ವಿಜಯನಗರದ ಕಲೆ, ಸಾಹಿತ್ಯ ಮತ್ತು ಯುದ್ಧ ಕೌಶಲ್ಯದಲ್ಲಿ ಅಪ್ರತಿಮವಾಗಿತ್ತು ವಿಜಯನಗರ. ಅವರು ಕೇವಲ ಪರಾಕ್ರಮಿ ರಾಜರಷ್ಟೇ ಅಲ್ಲ, ಸ್ವತಃ ಕವಿ ಕೂಡ ಆಗಿದ್ರು. ಜಾಂಬವತಿ ಕಲ್ಯಾಣ, ಅಮುಕ್ತ ಮೌಲ್ಯದ, ಮದಾಲಸ ಚರಿತಂ ಎಂಬ ಕೃತಿಯನ್ನ ಅವರು ರಚಿಸಿದ್ರು. ಅವರ ಕಾಲದಲ್ಲಿಯೇ ಹಂಪಿ ವಿಶ್ವದ ಅತಿ ದೊಡ್ಡ ವ್ಯಾಪಾರದ ಕೇಂದ್ರವಾಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯವಾಗುತ್ತೆ. ಗೆಳೆಯರೇ, ಹಂಪಿಯ ವಾಸ್ತುಶಿಲ್ಪದ ಬಗ್ಗೆ ಇಂದಿಗೂ ಕೂಡ ಎಂತಹವರನ್ನು ಕೂಡ ಬೆಚ್ಚು ಬೆರಗುಗೊಳಿಸುತ್ತೆ. ವಿಶ್ವ ಮಟ್ಟದಲ್ಲಿ ಈ ಕಲೆ ಮತ್ತು ವಾಸ್ತುಶಿಲ್ಪ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ವಿಜಯ ವಿಠಲ ದೇವಾಲಯದ ಸಂಗೀತ ಹೊರಹೊಮ್ಮುವ ಕಂಬಗಳು ಅದೊಂದು ಅದ್ಭುತ ಮತ್ತು ಆಶ್ಚರ್ಯ ಅಂತ ಈಗಿನ ಕಾಲದವರು ಹೇಳ್ತಾರೆ. ಏಕಶಿಲೆಯ ಉಗ್ರ ನರಸಿಂಹ ಮತ್ತು ಜಗತ್ ಪ್ರಸಿದ್ಧ ಕಲ್ಲಿನ ರಥ ಇವೆಲ್ಲವೂ ಕೂಡ ಅಂದಿನ ಶಿಲ್ಪಿಗಳ ಅದ್ಭುತ ಕೌಶಲ್ಯಕ್ಕೆ ಸಾಕ್ಷಿಯನ್ನ ನೀಡ್ತಾ ಇದ್ದವು. ಅಂದಿನ ಕಾಲದ ಮಾರುಕಟ್ಟೆಗಳಲ್ಲಿ ಮುತ್ತು, ರತ್ನ, ಹವಳಗಳನ್ನ ಧಾನ್ಯಗಳ ರಾಶಿ ಹಾಕಿ ಮಾರ್ತಾರಲ್ಲ, ಆ ರೀತಿ ಮಾರ್ತಾರೆ ಅಂತ ಹೇಳಿದ್ರೆ ನೀವು ನಂಬಲೇಬೇಕು. ಮಿತ್ರರೇ, ಯಾವುದೇ ಒಂದು ಸಂಸ್ಥಾನ ಉತ್ತುಂಗಕ್ಕೆ ಏರಿದರೂ ಕೊನೆಗದು ಇಳಿಯಲೇಬೇಕು. ಅಂತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಕಂಟಕವಾಗಿದ್ದಂತಹ ಒಂದು ಸಂದರ್ಭ ಒದಗಿ ಬರುತ್ತೆ. 1565ರಲ್ಲಿ ತಾಳಿಕೋಟೆ ಕದನ, ಅಂದ್ರೆ ರಕ್ಕಸ ತಂಗಡಿ ಕದನ, ವಿಜಯನಗರ ಸಾಮ್ರಾಜ್ಯದ ಹಣೆಬರಹವನ್ನೇ ಬದಲು ಮಾಡಿತ್ತು. ದಖನ್ನಿನ ಸುಲ್ತಾನರು ಒಟ್ಟುಗೂಡಿ ವಿಜಯನಗರದ ಮೇಲೆ ದಾಳಿಯನ್ನ ಮಾಡ್ತಾರೆ. ಮಹಾಪರಾಕ್ರಮಿ ಎನಿಸಿದಂತಹ ರಾಮರಾಯನನ್ನ ಮೋಸದಿಂದ ಸೋಲಿಸ್ತಾರೆ. ರಾಮರಾಯನ ಸೋಲಿನ ನಂತರ ಸುಂದರವಾಗಿದ್ದಂತಹ ಹಂಪಿ ಹಾಳು ಕೊಂಪೆಯಾಗಿ ಲೂಟಿಗೊಳ್ಳುತ್ತೆ. 6 ತಿಂಗಳ ಕಾಲ ಲೂಟಿ ಮಾಡಿ ಹಂಪಿಯನ್ನ ಹಾಳುಗೆಡುತ್ತಾರೆ. ಧರ್ಮದ ಹೆಸರಿನಲ್ಲಿ ಸುಲ್ತಾನರು ಹಂಪಿಯನ್ನ ನಿರ್ದಾಕ್ಷಣ್ಯವಾಗಿ ಹಾಳು ಮಾಡ್ತಾರೆ. ಮಿತ್ರರೇ, ಇದು ಹಂಪಿ ಕೇವಲ ಸ್ಮಾರಕಗಳ ಗುಂಪಲ್ಲ, ಅದು ನಮ್ಮ ಹೆಮ್ಮೆಯ ಸಂಸ್ಕೃತಿಯ ನೆನಪುಗಳು. ಯುನೆಸ್ಕೋ ಇದನ್ನ ವಿಶ್ವ ಪಾರಂಪರ್ಯ ತಾಣ ಅಂತ ಕರೆದರು. ಈ ಸಾಮ್ರಾಜ್ಯ ಅಳಿದರೂ ಅದು ಬಿಟ್ಟು ಹೋದ ಕಲೆಗಳು, ಸಾಹಿತ್ಯ ಮತ್ತು ಸ್ಫೂರ್ತಿ ಇಂದಿಗೂ ಎಂದಿಗೂ ಅಮರ. ಮಿತ್ರರೇ, ವಿಜಯನಗರ ಸಾಮ್ರಾಜ್ಯದ ಕುರಿತು ಹೇಳಬೇಕು ಅಂತ ಹೇಳಿದ್ರೆ ದಿನವೆಲ್ಲ ಸಾಲದು. ಒಂದಿಷ್ಟು ಮುಖ್ಯವಾದ ಅಂಶಗಳನ್ನಷ್ಟೇ ಇಲ್ಲಿ ಇಡಲಾಗಿದೆ. ಹಂಪಿಗೆ ನೀವೇನಾದ್ರೂ ಭೇಟಿ ಕೊಟ್ಟಿದ್ರೆ ಅಲ್ಲಿ ನಿಮ್ಗೆ ಇಷ್ಟವಾದದ್ದು ಏನು ಅನ್ನೋವಂಥದ್ದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಇನ್ನು ಇದರ ಕುರಿತು ನಿಮ್ಗೆ ಏನನ್ಸುತ್ತೆ ಅನ್ನೋ ಅಂಥದ್ದನ್ನು ಕೂಡ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ಇದಾಗಿತ್ತು ಈ ಹೊತ್ತಿನ ಮಾಹಿತಿ. ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.